ಸ್ವಾಮಿ ಜಗದ್ಗುರುಗಳೇ, ಈ ಟಿ ತಿಮ್ಮ ಅಣ್ಣನ ಗಾಡಿ ನಿಮ್ ಫೋಟೋ ಹಾಕವಣೆ. ಬಾಡಿಗೆ ಸಖತ್ ಸಿಗ್ಬೇಕು. ನಂಗೂ ಭಕ್ತಿಸು ಸಖತ್ ಸಿಗ್ತೈತೆ. ಎತ್ ಅಪ್ಪ ಅಮ್ಮನ ಫೋಟೋ ಹಾಕು, ಬಾಡಿಗೆನೂ ಜಾಸ್ತಿ ಸಿಗುತ್ತೆ, ಒಂದಿನ ಗಾಡಿನೇ ನಮ್ದಾಗುತ್ತೆ. ಅದನ್ನ ಬಿಟ್ಟು ಈ ಕಳ್ಕಾವಿ ಗುರು ಫೋಟೋ ಕೈ ಮುಗಿದ್ರೆ ಬಾಡಿಗೆ ಸಿಗೋದಿರ್ಲಿ, ಬಾಯಿಗೆ ಎತ್ತಿ ತುತ್ತು ಜಾರ್ ಬಿದ್ದೋಗುತ್ತೆ. ನನ್ನ ಮಗನೇ, ಹಂಗಾರೆ ಕಾವಿ ಬಟ್ಟೆ ಹಾಕೊಂಡ್ರೆಲ್ಲ ಕಳ್ರಯ್ಯ? ಒಳ್ಳೆ ಗುರುಗಳು ಇಲ್ವೇ ಇಲ್ವಾ? ಒಳ್ಳೆಯವ್ರು ಇಲ್ಲ ಅಂತ ಹೇಳಿಲ್ಲ ತಿಮ್ಮ, ಅಂತವ್ರು ಹೇಗಿರ್ತಾರೆ ಗೊತ್ತಾ? ಮನುಷ್ಯ ಮಧ್ಯೆ ಮನುಷ್ಯರಾಗಿರ್ತಾರೆ. ಪ್ರತಿಯೊಬ್ಬ ಮನುಷ್ಯನಲ್ಲೂ ದೇವ್ರನ್ನ ಕಾಣ್ತಾ ಜನಗಳು ಸೇವೆ ಮಾಡ್ತಾ ಇರ್ತಾರೆ. ದೇವ್ರ ತರ ವೇಷ ಹಾಕೊಂಡು ಮೆರವಣಿಗೆ ಮಾಡಿಸ್ಕೊಳ್ತಾ ಅರಮನೆ ಅಂತ ಬಂಗ್ಲಾ ಕಟ್ಕೊಂಡು ಸುಪ್ಪತ್ತಿ ಮೇಲೆ ಮಲ್ಕೊಂಡು ಬಂದವ್ರಿಗೆಲ್ಲ ಸೇವೆ ಮಾಡಿಸ್ಕೊಳಲ್ಲ. ಅಯ್ಯೋ ಅಂದವ್ರಿಗೆಲ್ಲ ಧೈರ್ಯ ತುಂಬಿ ನೆಮ್ಮದಿಯಾಗಿ ಬಾಳಕ್ ದಾರಿ ತೋರಿಸ್ತಾರೆ. ಗುರು ಕಾಣಿಕೆ ಮೊದಲು ಕೊಡುವಂತ ಹಣ ಕಿತ್ಕೊಂಡು ಕೈಗೆ ಬೂದಿ ಕೊಟ್ಟು ಕಳ್ಸಲ್ಲ. ತಿಮ್ಮ ನೋಡು, 5 ಲೀಟ್ರು ಕ್ಯಾನ್ ಅಲ್ಲಿ ಪೆಟ್ರೋಲ್ ಹಾಕ್ಸ್ಪೇರಿಡು. ಸರಿ ಗುರು. ರಾಜಪ್ಪ, ಕೃಷ್ಣಪ್ಪ, ನಮ್ ರಾಣಿಗೆ ತುಂಬಾ ಸೀರಿಯಸ್ ಆಗ್ಬಿಟ್ಟಿದೆ. ವೆಟರ್ನರಿ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕು. ಯಾರಾದ್ರೂ ಬಂದ್ರಪ್ಪ? ರಾಣಿ ನಾಯಿ ನಿಮ್ ಭಾಗಕ್ಕೆ ಇದು ನಾಯಿ, ನನ್ನ ಭಾಗಕ್ಕೆ ಇದು ತಾಯಿ. ಬೆಳಗ್ಗೆಯಿಂದ ತುಂಬಾ ಒದ್ದಾಡ್ತಾ ಇತ್ತು, ಈಗ ತುಂಬಾ ಸುಸ್ತಾಗ್ಬಿಟ್ಟಿದೆ. ಯಾರಾದ್ರೂ ಬಂದ್ರಪ್ಪ? ಸುಬಣ, ವೆಟರ್ನರಿ ಆಸ್ಪತ್ರೆಗೆ ಹೋಗ್ತಾ ಇದ್ಯಾ? ಎಲ್ಲ ವಾಪಸ್ ಇಟ್ಕೊಂಡ್ಬರಕ್ಕೆ. ಅಲ್ಲ, ನೀನು ಮೆಕ್ಯಾನಿಕ್, ನಿನಗಷ್ಟು ತಲೆ ಬೇಡ. ಲಾರಿ ವ್ಯಾನು ಮನುಷ್ಯ ಮಾಡಿರೋದು. ಅದ್ರ ನಟ್ಟು ಬೋಲ್ಟು ಲೂಸ್ ಆದ್ರೆ ನಿನ್ನಂತ ಮನುಷ್ಯರ ತಾನೇ ನಾವು ಬರ್ತೀವಿ. ಹಾಗೆ ಈ ನಾಯಿ ದೇವರು ಸೃಷ್ಟಿ ಮಾಡಿರೋ ಪ್ರಾಣಿ. ಅದ್ರ ನಟ್ಟು ಬೋಲ್ಟು ಲೂಸ್ ಆದ್ರೆ ಯಾರ ಹತ್ರ ಟೈಟ್ ಮಾಡಿಸ್ಬೇಕು? ಪ್ರತ್ಯಕ್ಷ ದೇವರಾಗಿ ಆಶ್ರಮದಲ್ಲಿರೋ ಜಗದ್ಗುರುಗಳ ಕೈಯಲ್ಲಿ ತಾನೇ ಟೈಟ್ ಮಾಡಿಸ್ಬೇಕು. ಆ ಗುರುಗಳ ಆಶ್ರಮಕ್ಕೆ ಹೋಗಿ ಅವ್ರ ಕೈಯಾಗೆ ಒಂದ್ ಚಿಟಿಕೆ ಬಸ್ ಮಾರ್ಕ್ಸ್. 5 ನಿಮಿಷದಲ್ಲಿ ನರಳುತ್ತಿರೋ ನಿನ್ ನಾಯಿ ಪ್ರಾಣಿಯಾಗಿ ನಿನ್ ಕಾಲ್ ಲೆಕ್ಕತ್ತು. ನಿನ್ ನಾಯಾಣೆಗೂ ಅವನ್ ತಾಯಾಣಿಗೂ ಸುಬ್ಬಣ್ಣ, ನಿನ್ನೆ ಜಗದ್ಗುರುಗಳು ಒಂದು ಪವಾಡ ಮಾಡಿದ್ರು ಗೊತ್ತಾ? ರಾತ್ರಿ ಬಾರಿ ಸಿಡ್ಲು ಹೊಡಿತು ನೋಡು, ನೆಟ್ಟಿಗೆ ಇವ್ನ ನೆತ್ತಿಗೆ ಹೊಡೆದು ಸೀಳಿ 2 ಓಳಾಗೋಯ್ತು. ಮನೇಲಿ ಇವನ್ ಹೆಂಡತಿ ತಲೆ ಬೋಳಿಸ್ಕೊಂಡು ಗೋಳೋ ಅಂತ ಅಳ್ತಾವಳೆ. ಆ ಗೋಳ್ ನೋಡಕ್ಕಾಗ್ದೆ ನಾನೇ ಹೆಣಾನ ಕಂತೆ ಹೊತ್ಕೊಂಡೋಗಿ ಜಗದ್ಗುರು ಮುಂದೆ ಇಟ್ಟೆ. ಎಡಗಾಲಲ್ಲಿ ಒತ್ತು 2 ಓಳ್ನ ಒಟ್ಟಕ್ಕೆ ಸೇರಿಸಿ ಇವನ್ ಹೆಣದ ಬಾಯಿಗೆ ಒಂದು ಬೊಕ್ಸೆ ಬೂದಿ ಹಾಕಿದ್ರು. ಮಗ ಒಳ್ಳೆ ಗೂಳಿ ಮರಿತರ ಎದ್ದು ನಾನು ಹಿಂದೆ ಬಂದ್ಬಿಟ್ಟ. ಮನೇಲಿ ಇವನ್ ಹೆಂಡತಿ ತಲೆ ತುಂಬಾ ಕೂದಲು ಬೆಳೆದ್ಬಿಟ್ಟೈತೆ. ಮೊದಲು ಸೊಂಟದವರೆಗಿದ್ದ ಜಡೆ ಈಗ ನೆಲನ ಗುಡಿಸ್ತಾ ಐತೆ ಅಲ್ವಾ ಕೃಷ್ಣಪ್ಪ? ಗುರುದ್ರೋಹಿ, ದೈವದ್ರೋಹಿ. ನೀನ್ ದ್ರೋಹಿ. ಸುಬ್ಬಣ್ಣನ ನಾಯಿ ನರಳುತ್ತಾ ಇದೆ, ವೆಟರ್ನರಿ ಆಸ್ಪತ್ರೆ ಕರ್ಕೊಂಡು ಹೋಗು ಅಂದ್ರೆ ಆ ಕಳ್ ಜಗದ್ಗುರು ಆಶ್ರಮ ಕರ್ಕೊಂಡೋಗಿ ಇದು ಬದುಕಿರುವಾಗಲೇ ಅದ್ರ ಬಾಯಿ ಬೂದಿ ಹಾಕಿಸ್ತೀನಿ ಅಂತೀಯಲ್ಲ, ನೀನ್ ಮಿತ್ರದ್ರೋಹಿ. ಸುಬ್ಬಣ್ಣ, ಆ ಕಳ್ಗುರು ಆಶ್ರಮ ಕರ್ಕೊಂಡೋಗಿ ನಾಯಿ ಸಾಯಿಸ್ಬೇಕಾ ಇಲ್ಲ ವೆಟರ್ನರಿ ಹಾಸ್ಪಿಟಲ್ ಕರ್ಕೊಂಡೋಗಿ ಬದುಕಿಸ್ಬೇಕಾ? ಎಲ್ಲಿಗಾದ್ರೂ ಸರಿ, ನನ್ ರಾಣಿ ಬದುಕಿದ್ರೆ ಸಾಕು. ಹಾಗಾದ್ರೆ ನನ್ ಜೊತೆ ಬಾ. ಗುಂಡು, ಆಶ್ರಮದ ಬೂದಿ ನಿನಗೆ ರುಚಿಕೊಂಡ್ರೆ ನೀನ್ ತಿನ್ನು, ಕಂಡ್ಕೊಂಡವ್ರಿಗೆಲ್ಲ ತಿನ್ಸೋಕ್ ಹೋಗ್ಬೇಡ. ಆಮೇಲೆ ತಿಂದು ಗತಿ ಕೆಟ್ಟವ್ರ ಶಾಪ ನೀನ್ ಮಾಂಸನ ಸುಟ್ಟು ಬೂದಿ ಮಾಡ್ಬಿಡುತ್ತೆ. ಜೋಪಾನ. ನೋಡ್ರು, ಜಗದ್ಗುರುಗಳ ಮನೆ ದೇವ್ರ ಮನೆ. ಅದು ನಿಂದಿಸಿದವನು ಯಾವತ್ತೂ ಉದ್ಧಾರ ಆಗಿಲ್ಲ. ನಮ್ಮ ಜಗದ್ಗುರುಗಳ ಪಾದಾನ ಹೇಳ್ತೀನಿ, ಈ ಸುಬ್ಬಣ್ಣ ನಾಯಿ ಆಸ್ಪತ್ರೆ ನೆಗದ್ ಬೀಳತ್ತೆ. ಇದು ಸ್ಕಿನ್ ಡಿಸೀಸ್, ಡರ್ಮಟೈಟಿಸ್ ಅಂತ. 1-3 ದಿವಸ ಅಡ್ಮಿಟ್ ಮಾಡಿ, ಎಲ್ಲ ಸರೋಗುತ್ತೆ. ಏನು ಯೋಚನೆ ಮಾಡಬೇಡಿ. ಏನು ಯೋಚನೆ ಮಾಡ್ಬೇಕಾಗಿಲ್ಲ. ಆದ್ರೂ ಇವಳನ್ನ 3 ದಿವಸ ಹೇಗೆ ಬಿಟ್ಟಿರೋದು ಡಾಕ್ಟ್ರೆ? ರೋಸಿ, ಬೇಗ ಮನೆಗೆ ಬಂದ್ಬಿಡಮ್ಮ. ಒಳ್ಳೆ ನಮಸ್ಕಾರ. ನೋಡಪ್ಪ, ಇದನ್ನ ವಾರ್ಡ್ ನಂಬರ್ 2 ತಗೊಂಡೋಗು. ಡಾಕ್ಟ್ರೆ, ನನ್ ರಾಣಿಗೆ ಬೆಳಗ್ಗೆಯಿಂದ ಜ್ಞಾನ ತಪ್ಪಿದೆ. ಗುರು, ಏನಪ್ಪ ಇಲ್ಲಿ? ನಮ್ಮ ಮೆಕ್ಯಾನಿಕ್ ಸುಬ್ಬಣ್ಣ ನಾಯಿಗೆ ಹುಷಾರಿಲ್ಲ, ಕರ್ಕೊಂಡ್ ಬಂದಿದ್ದೀನಿ. ಇದು ನೀವಿಲ್ಲಿ? ನಮ್ಮ ರೋಸಿಗೆ ಹುಷಾರಿರ್ಲಿಲ್ಲ, ಅಡ್ಮಿಟ್ ಮಾಡಿ ಹೋಗ್ತಾ ಇದ್ದೀನಿ. ಆಗಿದೆಯಾ? ನೀವು ಗ್ಯಾರಂಟಿ ಕೊಟ್ಟ ಮೇಲೆ ಬಾಡಿಗೆ ಓಡಿಸೋಕೆ ಒಂದು ಟ್ಯಾಕ್ಸಿ ಸಿಕ್ತು. ವಿದ್ಯೆ ಇದ್ರು ಅನ್ನ ಸಂಪಾದನೆ ಮಾಡಕ್ಕಾಗದೆ ಅಲಿತಿದ್ದೆ. ನಿಮ್ಮ ಅನುಗ್ರಹದಿಂದ ನಾನು ಒಬ್ಬ ಮನುಷ್ಯನಾದೆ. ಅಪ್ಪ ಅಮ್ಮನ ಸಾಕೋ ಶಕ್ತಿನೂ ಪಡ್ಕೊಂಡೆ. ಇದ್ರಲ್ಲಿ ನನ್ನ ಅನುಗ್ರಹ ಏನಪ್ಪಾ ಬಂತು? ಅಪ್ಪ ಅಮ್ಮನ ಸಾಕೋ ಶಕ್ತಿ ಪಡ್ಕೊಂಡೆ ಅಂದ್ಯಲ್ಲ, ಅದು ನಿನಗೆ ಬದುಕಿನಲ್ಲಿ ನಿಯತ್ತಿತ್ತು, ಅದೃಷ್ಟ ಹುಡುಕೊಂಡು ಬಂತು ಅಷ್ಟೇ. ಏ ಬಿಟ, ನಾನೇನ್ ಬರ್ತೀನಿ. ನಮಸ್ಕಾರ. ಎಮ್ಮೆಲೆ ನಾಗಣ್ಣವ್ರಲ್ವಾ? ಹಾ, ಅವರೇ ದೇವ್ರಂತ ಮನುಷ್ಯ. ಹಾಗಿಲ್ಲ ಅಂದ್ರೆ ನಮ್ ಜಗದ್ಗುರುಗಳ ಮಾತಿಗೆ ಬೆಲೆ ಕೊಟ್ಟು ತಮಗ್ ಬಂದಂತ ಮಂತ್ರಿ ಪದವಿನ ಕಾಂಟ್ರಾಕ್ಟರ್ ಶಂಬೈನವ್ರಿಗೆ ಬಿಟ್ಕೊಟ್ಟು
ಅವ್ರ್ಯಾಕ್ ಬರೀ MLA ಆಗಿರ್ತಿದ್ರು? MLA ಆದ್ರೆ ಏನಂತೆ, ಅವ್ರ ಜನಗಳ ಕಷ್ಟ ಸುಖಕ್ಕಾದಂಗೆ ಬೇರೆ ಯಾವ ಮಂತ್ರಿಗಳು ಆಗ್ತಾ ಇಲ್ಲ. ಪುಣ್ಯಾತ್ಮ. ರಾಣಿ ಸತ್ತೋದ್ಲು, ನನ್ನ ತಾಯಿ ಸತ್ತೋದ್ಲು. ಸುಬ್ಬಣ್ಣ, ಸಮಾಧಾನ ಮಾಡ್ಕೊ. ನೋಡಿ, ಈ ನಾಯಿಗೆ ರ್ಯಾಬಿಸ್ ಅನ್ನೋ ಭಯಂಕರವಾದ ಅಂಟ್ರೋಗ ಅಟ್ಯಾಕ್ ಆಗಿದೆ. ಇದನ್ನೆಲ್ಲೂ ಸಿಟಿ ಒಳಗೆ ಹೂಳೋದಕ್ಕೆ ಹೋಗ್ಬೇಡಿ, ದೂರ ಎಲ್ಲಾದ್ರೂ ತಗೊಂಡು ಹೋಗಿ ಸುಟ್ಬಿಡಿ. ನಾನು ತಾಳಿ ಕಟ್ಟಿದ ಹೆಂಡತಿ, ಅವಳ ಗಂಡನ ಸ್ಥಾನಕ್ಕೆ ನಾನು ಅನ್ಫಿಟ್ ಅಂತ ಪಕ್ಕದ ಮನೆಯವನ ಜೊತೆ ಓಡೋದು. ಇದ್ದು ಒಬ್ಬ ತಮ್ಮ, ಅವನ್ನ ಚೆನ್ನಾಗಿ ಓದಿಸಿ ಮದುವೆನೂ ಮಾಡಿದೆ. ಅವನು ಹೆಂಡತಿ ಗುಲಾಮನಾಗಿ ಅತ್ತೆ ಮನೆ ಸೇರ್ಕೊಂಡು ಸೇವೆ ಮಾಡ್ತಾ ಇದ್ದಾನೆ. ಆದ್ರೆ ನಾನು ತಿಂದು ಮಿಕ್ಕು ತುತ್ತನ್ನ ತಿಂದು ಸಾಯೋವರೆಗೂ ನನ್ನ ಹತ್ರ ನಿಯತ್ತಾಗಿತ್ತು. ನಾನು ನಿನ್ನ ಮಾತು ಕೇಳಿ ಕೆಟ್ಟೆ. ನನ್ನ ರಾಣಿನ ಆ ಹಾಳು ಆಸ್ಪತ್ರೆಗೆ ತಗೊಂಡು ಹೋಗಿ ಬಲಿ ಕೊಟ್ಬಿಟ್ಟೆ. ಅಂದ್ರೆ ಆ ಜಗದ್ಗುರು ಆಶ್ರಮ ಕರ್ಕೊಂಡೋಗಿ ಒಂದ್ ಚಿಟಿಕೆ ಭಸ್ಮ ಹಾಕ್ಸ್ಬಿಟ್ಟಿದ್ರೆ ನಿನ್ ರಾಣಿ ದೊಡ್ಡಾಗ್ಬಿಡ್ತಿದ್ದ? ಖಂಡಿತ. ಕೃಷ್ಣಪ್ಪ ಹೇಳಿಲ್ವಾ, ಜಗದ್ಗುರುಗಳು ಮಹಾತ್ಮರು ಅವ್ರು ಕೊಡೋ ಭಸ್ಮದಲ್ಲಿ ಮಹತ್ವ ಇದೆ ಅಂತ. ನಾನು ಕೃಷ್ಣಪ್ಪನ ಮಾತನ್ನ ಕೇಳಿ ಆಶ್ರಮಕ್ಕೆ ಹೋಗಿದ್ದಿದ್ರೆ ನನ್ನ ರಾಣಿ ಖಂಡಿತ ಬದುಕ್ತಾ ಇದ್ಲು. ಸರಿ, ಸುಬ್ಬಣ್ಣ, ತಡ್ಲಾಪುರಕ್ಕೆ ದೇವ್ರ ಗುಡಿ ಆಗಿರೋ ಜಗದ್ಗುರು ಆಶ್ರಮ ಇದೆ ಸುಬ್ಬಣ್ಣ. ಸತ್ತು ಮಲಗಿರೋ ನಿನ್ ರಾಣಿನ ಬದುಕಿಸುವಂತ ಭಸ್ಮ ಇಲ್ಲಿ ಸಿಗುತ್ತಾ ಕೇಳ್ ನೋಡು. ಖಂಡಿತ ಸಿಗುತ್ತೆ. ಕೃಷ್ಣಪ್ಪನ ಮಾತು ನಿಜವಾಗುತ್ತೆ. ಗುರುಗಳೇ, 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 ಜಗದ್ಗುರುಗಳೇ. ಇದೇನು ನಾಯಿ ಸ್ಮಶಾನ ಅನ್ಕೊಂಡ್ಯಾ? ಇದು ಜಗದ್ಗುರುಗಳ ಆಶ್ರಮ. ನಾನು ಇದನ್ನ ಸುಡೋದಕ್ಕೆ ತಂದಿಲ್ಲ. ಗುರುಗಳ ಕೈಯಿಂದ ಒಂದ್ ಚಿಟಿಕೆ ಭಸ್ಮ ಹಾಕ್ಸಿ ನನ್ನ ರಾಣಿನ ಬದುಕಿಸ್ಕೋಬೇಕು ಅಂತ ಬಂದಿದ್ದೀನಿ. ಸತ್ತು ನಾಯಿನ ಬದುಕ್ಸೋದೆ? ನಿಮ್ಗೆಲ್ಲ ಬೇರೆ ಕೆಲಸ ಇಲ್ವೇನ್ರಿ? ಹೋಗ್ರಿ ಹೋಗ್ರಿ, ಹೆಣನ ಒಳಗ್ ತಂದ್ರೆ ನಮ್ ಪವಿತ್ರವಾದ ಆಶ್ರಮಕ್ಕೆ ಪಾಪ ಸುತ್ಕೊಂಡ್ಬಿಡುತ್ತೆ. ನಡಿ. ಗುರುಗಳು, ಜಗದ್ಗುರುಗಳು. ಜವಾನನ ನಡವಳಿಕೆ ಯಜಮಾನನ ಯೋಗ್ಯತೆ ಹೇಳುತ್ತೆ. ಆ ಜಗದ್ಗುರು ಕೈಯಾರ ಒಂದ್ ಚುಟುಕಿ ಭಸ್ಮ ಆಗ್ತಿದ್ರೆ ನಿನ್ ರಾಣಿ ಬದುಕ್ತಿದ್ದ ಏನು? ನೀನೇ ಹೇಳಿಲ್ವಾ, ಜವಾನನ ನಡವಳಿಕೆ ಯಜಮಾನನ ಯೋಗ್ಯತೆ ಹೇಳುತ್ತೆ ಅಂತ. ಆ ಜಗದ್ಗುರುಗಳ ಕೈಯಿನ ಭಸ್ಮಕ್ಕಿಂತ ತನ್ನ ಬದುಕಿಗೆ ನಿಯತ್ತಾಗಿ ಬಾಳಿದ ನನ್ನ ನಾಯಿ ಬೂದಿಗೆ ಕಿಮ್ಮತ್ ಹೆಚ್ಚು. ಏನಾಗ್ತಿದ್ಯಾ? ಏನಾಗ್ತಿದ್ಯಾ? ನೀರ್ ಬೇಕೆ? ಸರೋಜ, ನಿಮ್ಮ ಅಮ್ಮನ ಕುಡಿಯೋದಕ್ಕೆ ಒಂದ್ ಲೋಟ ನೀರು ತಗೊಂಬಮ್ಮ. ಡಾಕ್ಟರ್ ಬಂದಿದ್ರ? ಬಂದಿದ್ರು. ಏನಂದ್ರೆ ಇಂಜೆಕ್ಷನ್ ಕೊಟ್ರು, ಔಷಧಿ ಮಾತ್ರೆಗೆ ಹೊಸ ಚೀಟಿ ಬರ್ಕೊಟ್ರು. ಮಾಮೂಲಿ 6 ತಿಂಗಳಿಂದ ಹೇಳ್ತಿದ್ರಲ್ಲ, ಇನ್ನು 15 ದಿವಸದಲ್ಲಿ ವಾಸಿ ಆಗ್ಬಿಡುತ್ತಮ್ಮ ಅಂತ. ಅದೇ ಮಾತು ಹೇಳಿದ್ರು. ತಮ್ಮ ಫೀಸ್ ತಗೊಂಡು ದಯ ಮಾಡಿಸಿದ್ರು. ಸರೋಜ, ಡಾಕ್ಟರ್ ಬರ್ಕೊಟ್ಟಿಲ್ಲ ಚೀಟಿ ಕೊಡು. ಅಣ್ಣ,
ದಿನ ನೀನ್ ಔಷಧಿ ತರ್ತಾನೆ ಇದೆಯಾ? ಅಮ್ಮನ ಸ್ವಲ್ಪ ಕೂಡ ಹುಷಾರಾಗ್ಲಿಲ್ಲ. ಏನಮ್ಮ ಮಾಡೋದು? ಅಮ್ಮನ ದೊಡ್ಡ ಆಸ್ಪತ್ರೆಗೆ ಅಡ್ಮಿಟ್ ಮಾಡೋಣ ಅಂದ್ರೆ ಆ ನರಕಕ್ಕೆ ಹೋಗಲ್ಲ ಅಂತಾಳೆ. ಸರೋಜಾ, ನಾನು ಹೋಗ ಔಷಧಿ ತರ್ತೀನಿ. ನಮ್ಮನ್ನು ಉಳಿಸ್ಕೋಬೇಕು ಅನ್ನೋ ಮನಸ್ಸಿದ್ರೆ ನಮ್ಮ ಮತ್ತೆ ಹೇಳಿದಾಗೆ ಜಗದ್ಗುರುಗಳ ಆಶ್ರಮಕ್ಕೆ ಹೋಗಿ ಅವರ ಆಶೀರ್ವಾದ ಪಡೆದು ಅವ್ರ ಕೈಯಾರ ಒಂದು ಚಿಟಕಿ ಭಸ್ಮ ತಗೊಂಡ್ ಬಾ. ದೇವ್ರು ಒಳ್ಳೇದ್ ಮಾಡ್ತಾನೆ. ಅಪ್ಪ, ತನ್ನ ಹೊಟ್ಟೆ ಪಾಡ್ಗೆ ಕಾವ್ಯ ಹಾಕೊಂಡು ಆಟ ಕಟ್ತಿರೋ ಕಪಟಿ ಒಬ್ಬ ಜಗದ್ಗುರು. ಅವನಿರೋ ಜಾಗ ಆಶ್ರಮ, ಅವನು ಉದುರಿಸೋ ಬೂದಿ ಪ್ರಸಾದ. ಇಂಥ ಮೂಢನಂಬಿಕೆ ಇಟ್ಕೊಂಡೆ ನೀವು ನಮ್ಮಮ್ಮ ಹೀಗಾಗಿರೋದು. ಏ ಗುರು, ನಿಲ್ಲಲಿ. ಏನಂದೆ? ನಮ್ದು ಮೂಢನಂಬಿಕೆ, ನೀನು ಸರ್ವಜ್ಞ. ನಾನು ಸರ್ವಜ್ಞ ಅಂತ ಹೇಳಿಲ್ಲಪ್ಪ. ಮುಚ್ಚು ಬಾಯ್. ನಿನ್ನಂಥ ಪಾಪಿಗೆ ಕುರುನಂದಿಕನಿಗೆ ಜನ್ಮ ಕೊಟ್ಟೆ ನೋಡು. ಅದಕ್ಕೆ ಭಗವಂತ ನಮಗೆ ಶಿಕ್ಷೆ ಕೊಟ್ಟಿರೋದು. ಅದಕ್ಕೆ ಕಣೋ ನಿನ್ನ ತಂಗಿ ಗಂಡನ ಮನೆ ಬಿಟ್ಟು ತವ್ರ ಮನೆಗೆ ಬಂದು ಕಣ್ಣೀರಲ್ಲಿ ಕೈ ತೊಳೆ ಹಾಗಾಗಿರೋದು. ಅದಕ್ಕೆ ನಿಮ್ಮಮ್ಮ ನಾನು ಪಡಬಾರದ ಚಿತ್ರಹಿಂಸೆ ಪಡ್ತಾ ಇರೋದು. ಮುಚ್ಚು ಬಾಯ್. ಗುರು, ಸರ್ವನಾಶ ಆಗೋಕ್ ಮುಂಚೆ ಎಚ್ಚೆತ್ಕೋ. ಡಾಕ್ಟ್ರು ಔಷಧಿ ಇದ್ರೊಳಗೆ ನಂಬಿಕೆ ನನಗಿಲ್ಲ. ನಾನು ಜನ್ಮ ಕೊಟ್ಟ ತಂದೆ ಅನ್ನೋ ನಂಬಿಕೆ ನಿನಗಿದ್ರೆ ಈ ಗುರುನಿಂದೆ ಮೊದಲು ಬಿಟ್ಬಿಡು. ಆ ಪ್ರತ್ಯಕ್ಷ ದೇವರನ್ನು ಕಂಡು ಅವರ ಕೈಯಾರ ಭಸ್ಮ ತಗೊಂಡ. ನಾನು ಕುಂಟ ಕಡೋ, ಇಲ್ಲದೆ ಹೋಗಿದ್ರೆ ನಾನ್ ನಿನ್ನನ್ನು ಇಷ್ಟೊಂದು ಕೇಳ್ಕೊತಾ ಇರ್ಲಿಲ್ಲ. ಅಣ್ಣ, ಮಾತ್ಗೂ ಅಪ್ಪ ಅಮ್ಮನೇ ದೇವ್ರು, ಬೇರೆ ದೇವ್ರಿಲ್ಲ ಅಂತೀಯಲ್ಲ. ಆ ಅಪ್ಪ ಅಮ್ಮನ ಸಮಾಧಾನಕ್ಕಾದ್ರು ನೀನು ಆಶ್ರಮಕ್ಕೆ ಹೋಗ್ಬಿಟ್ಟು ಬರ್ಬಾರ್ದ? ಆ ಜಗದ್ಗುರುಗಳ ಕೈಯಿಂದ ಒಂದ್ ಚಿಟ್ಕಿ ಭಸ್ಮ ತಗೊಂಡ್ ಬರ್ಬಾರ್ದ? ಕಮಲ, ನೀ ಕೆಮ್ಮೆ ಸಾಯೋ ಸ್ಥಿತಿಗೆ ಬಂದ್ರು ನಿನ್ ಮಗನ ಬುದ್ಧಿಗೆ ಬರಲ್ಲ ಕಡೆ. ಅವ್ನು ನನ್ನ ಮಾತು ಕೇಳಲ್ಲ ಕಡೆ. ಮಿನಿಸ್ಟರ್ ಶಂಬೈನವರು ಮಗಳು ಕರ್ಕೊಂಡ್ ಬಂದಿದ್ದಾರೆ. ಅಲ್ಲಿ ನೋಡು, ಮಿನಿಸ್ಟರ್ ರಾಮಚಂದ್ರಪ್ಪನವರು ಹೆಂಡತಿನೂ ಕರ್ಕೊಂಡ್ ಬಂದಿದ್ದಾರೆ. ಮಿನಿಸ್ಟ್ರು ಬರ್ಬೇಕು. ನಮ್ ಜಗದ್ಗುರುಗಳ ಭಸ್ಮದ ಮಹಿಮೆ ಅದ್ಭುತವಾದುದು. ಇಲ್ಲೇ ಇರಿ, ಇನ್ನೇನ್ ಜಗದ್ಗುರುಗಳು ಬಂದ್ಬಿಡ್ತಾರೆ. ಆಯ್ತು. ಕುತ್ಕೊಂಬ. ಭಕ್ತಾದಿಗಳು ಮನ್ನಿಸಬೇಕು. ಲೋಕ ಕಲ್ಯಾಣಾರ್ಥವಾಗಿ ಬಡವರ ಉದ್ಧಾರಕ್ಕೋಸ್ಕರವಾಗಿಯೇ ಅವತಾರ ಎತ್ತಿರೋ ನಮ್ಮ ಜಗದ್ಗುರು ಕರುಣಾನಂದ ಸ್ವಾಮೀಜಿಯವರಿಗೆ ಈ ದಿನ ಕೈತುಂಬ ಕೆಲಸ ಇರೋದ್ರಿಂದ ದೇಹಾಲಸ್ಯವಾಗಿದೆ. ಆದ ಕಾರಣದಿಂದಾಗಿ ಈ ದಿನ ಸಾರ್ವಜನಿಕವಾಗಿ ದರ್ಶನ ಇಡೋದಕ್ಕೆ ಸಾಧ್ಯ ಇಲ್ಲ. ಸಾವಧಾನ, ಸಾವಧಾನ, ಸಾವಧಾನ. ಅವ್ರ ಪಾದ ದರ್ಶನಕ್ಕೋಸ್ಕರ 200 ಮೈಲಿ ದೂರದಿಂದ ಬಂದಿದೀವಪ್ಪ. ಆ ಮಹಾನುಭಾವನ ದರ್ಶನಕ್ಕಾಗಿ 4 ದಿವಸದಿಂದ ಕಾಯ್ಕೊಂಡಿದ್ದೇವೆ. ಅವ್ರ ಕೈಯಾರ ಒಂದ್ ಚಿಟ್ಕಿ ಭಸ್ಮ ಪಡ್ಕೊಂಡು ಹೋಗ್ಬೇಕು ಅಂತ ಬಹಳ ಹೊತ್ತಿನಿಂದ ಕಾಯ್ಕೊಂಡಿದ್ರು ಸ್ವಾಮಿಗಳೇ. ಭಕ್ತಾದಿಗಳು ನಿರಾಶರಾಗಬಾರದು. ಮುಂದಿನ ವಾರ ಬಂದು ಜಗದ್ಗುರುಗಳ ದರ್ಶನ ಪಡೆದು ಅವ್ರ ಕೈಯಿಂದಲೇ ಪವಿತ್ರವಾದ ಭಸ್ಮನ ಪಡೆಯಬಹುದು. ಈಗ ಅವರ ಪಾದಕ್ಕೆ ದರ್ಶನ ಮಾಡಬಹುದು. ಎಲ್ಲರೂ ಸಾಲಾಗಿ ಸ್ವಾಮಿ, ನನ್ನ ತಾಯಿ ಸಾಯೋ ಸ್ಥಿತಿಯಲ್ಲಿ, ನನ್ನ ತಂದೆ ಕಾಲಿಲ್ಲದ ಕುಂಟ. ಇಬ್ಬರಿಗೂ ಜಗದ್ಗುರುಗಳು ಅಂದ್ರೆ ತುಂಬಾ ಭಕ್ತಿ ಶ್ರದ್ಧೆ. ಅವ್ರನ್ನೇ ದೇವ್ರು ಅಂತ ನಂಬ್ಕೊಂಡಿದ್ದಾರೆ. ಜಗದ್ಗುರುಗಳ ಕೈಯಿಂದ ಒಂದ್ ಚಿಟ್ಕಿ ಭಸ್ಮ ತಂದ್ರೆ ನನ್ನ ತಾಯಿ ಬದುಕ್ತಾಳೆ ಅಂತ ನಮ್ಮ ಅಪ್ಪನ ಆಸೆ. ಸ್ವಾಮಿ, ಹಾಗಾದ್ರೂ ಮಾಡಿ ನಿಮ್ ಜಗದ್ಗುರುಗಳ ಕೈಯಿಂದ ಒಂದ್ ಚಿಟ್ಕಿ ಭಸ್ಮ ಕೊಡ್ಸಿ. ಜಗದ್ಗುರುಗಳ ಕೈಲಿ ಭಸ್ಮ ಕೊಡ್ಸಿ? ಎಷ್ಟು ಸುಲಭವಾಗಿ ಕೇಳ್ಬಿಟ್ಟಿಯಪ್ಪ. ಅವರ ದರ್ಶನಕ್ಕೆ, ಅವರ ಕೈ ಭಸ್ಮಕ್ಕೆ
ಆಗರ್ಭ ಶ್ರೀಮಂತರು, ರಾಜಕೀಯ ಮುಖಂಡರು, ಮಂತ್ರಿಗಳೇ ದಿನಗಟ್ಲೆ ಕಾಯ್ಕೊಂಡಿರ್ತಾರೆ. ನೋಡು, ನೀನು ಇಲ್ಲಿ ಭಕ್ತಿಯಿಂದ ಭಜನೆ ಮಾಡ್ಕೊಂಡಿರು. ಯಾವತ್ತಾದ್ರೂ ಒಂದಿನ ಅವ್ರಿಗಿಷ್ಟ ಬಂದಾಗ ನಿನಗೆ ಲಭ್ಯ ಇದ್ರೆ ಕಣ್ತೆರೀತಾರೆ, ನಿನಗೂ ಅನುಗ್ರಹ ಆಗುತ್ತೆ. ಇಷ್ಟೊತ್ತು ಅವನ ದರ್ಶನಕ್ಕೋಸ್ಕರ ಕಾದ್ ನಿಂತರು ನನ್ನಂತ ಸಾಮಾನ್ಯ ಮನುಷ್ಯರಿಗೆ ಅವನ ಪಾದಕೆಗಳು ದರ್ಶನ. ನಮ್ಮ ಮುಂದೆ ಬಂದ ಹಣವಂತರು ಮಂತ್ರಿಗಳಿಗೆಲ್ಲ ನೇರವಾಗಿ ಅವನ ಮುಖ ದರ್ಶನ. ನಿಮ್ಮ ಜಗದ್ಗುರುಗಳಿಗೆ ಹೊಗೇಳು, ಭಕ್ತರ ಕಷ್ಟ ಕಣ್ಣು ಮುಚ್ಕೊಂಡು ಅವನಿಷ್ಟಕ್ಕೆ ಕಣ್ತಿರೋ ಗುರು ಜಗದ್ಗುರುನ ಅಲ್ಲ, ದೇವ್ರು ಅಲ್ಲ ಅಂತ. ಏನಂದ್ರೆ? ನೀನು ನಿಮ್ ಜಗದ್ಗುರುಗಳು ಹೊಟ್ಟೆ ಪಾಡ್ಗೋಸ್ಕರ ಕಾವಿ ಧರಿಸಿರೋ ದೆವ್ವ ಅಂದೆ. ಅಯ್ಯೋ ಪಾಪಿ. ಸತ್ಯಂ ವದ ಧರ್ಮಂ ಚರ. ಶಂಭಯ್ಯ, ಆ ಭಗವಂತನ ಕರುಣೆ ನೀನ್ ಮಿನಿಸ್ಟರ್ ಆಗ್ಬಿಟ್ಟೆ. ಡೌಟ್ ಪಡೋ ಹಾಗೆ ಇಲ್ಲ. ಎಲ್ಲಾ ಜಗದ್ಗುರು ಕರುಣಾನಂದರ ಕರುಣೆ. ಅವ್ರು ಕಣ್ತಿರದ ಮೇಲೆ ನಾನ್ ಮಣ್ಣು ಹಿಡಿದ್ರು ಅದು ಚಿನ್ನ ಆಗ್ಲೇಬೇಕು. ಹೇಮ, ಕಾಣಿಕೆ ಒಪ್ಸಿ ಜಗದ್ಗುರುಗಳ ಆಶೀರ್ವಾದ ಪಡ್ಕೊಮ್ಮ. ಸರಿ ಡ್ಯಾಡಿ. ಪಡ್ಕೊಮ್ಮ. ಹೇಮ, ಈ ಕಾಣಿಕೆ ಒಪ್ಸೋಕೆ ಏನೋ ಕಾರಣ ಇದೆ. ಏನಾಗ್ಬೇಕು ಹೇಳು? ಗುರುಗಳೇ, ಇವತ್ತಿಂದ ನನ್ ಪರೀಕ್ಷೆ. ಸ್ಟೇಟ್ಗೆ ಈ ಹೇಮ ಫಸ್ಟ್ ರ್ಯಾಂಕ್ ಬರ್ಲಿಲ್ಲ ಅಂದ್ರೆ ಮಿನಿಸ್ಟರ್ ಹಾಕಿತ್ಕೊಂಡು ನಮ್ ಡ್ಯಾಡಿಗೆ ಶೇಮ್ ಅಲ್ವಾ? ಜಗದ್ಗುರು ಕರುಣಾನಂದರ ಕರುಣೆ ನಮ್ ಭಾಗಕ್ಕೆ ಇರೋವಾಗ, ಅವ್ರ ಅಭಯ ಹಸ್ತ ನಮ್ಮ ನೆತ್ತಿ ಮೇಲೆ ತೂಗಾಡ್ತಾ ಇರುವಾಗ ನಿನಗ್ ಡೌಟೇ ಬೇಡ ಅಂತ ನಾನು ಹೇಳ್ತೀನಿ. ಆದ್ರೂ ಇವಳಿಗೆ ಡೌಟ್. ಶಂಭಯ್ಯ, ಅತಿ ಬುದ್ಧಿವಂತರಿಗೆ ಯಾವಾಗಲೂ ಅನುಮಾನ ಬಹಳ ಹೆಚ್ಚು. ಹೇಮ, ನಿನಗೆ ರ್ಯಾಂಕ್ ನಾನ್ ತಂದ್ಕೊಡ್ಬೇಕಾಗಿಲ್ಲ, ನಿನ್ನ ಬುದ್ಧಿವಂತಿಕೆನೆ ತಂದ್ಕೊಡುತ್ತೆ. ಇನ್ ನಿನಗ್ ಡೌಟೇ ಬೇಡ, ನೀನೇ ಫಸ್ಟ್ ರ್ಯಾಂಕ್. ಗುರುಗಳೇ, ನಾವಿನ್ ಬರ್ತೀವಿ. ನಿಮ್ ಪಾದ ನಂಬಿರೋರಲ್ಲಿ ನಾನೇ ಮೊದಲನೇವನು. ಈ ಆಶ್ರಮ, ಈ ಗುರು ಕೈನ ಭಸ್ಮ, ಅದರ ಅದ್ಭುತ ಶಕ್ತಿ, ಇದಿಷ್ಟರ ಸತ್ವಾನು ನಿನಗೆ ನಂಬಿಕೆ ಇದ್ರೆ ಮಾತ್ರ ಅದ್ ನಿನ್ನ ಪಾಲಿಗೆ ಸತ್ಯ. ನಂಬಿ ಕೆಟ್ಟವರಿಲ್ಲ, ನಂಬದೇ ಉಳಿದವರಿಲ್ಲ. ಸತ್ಯಂ ವದ ಧರ್ಮಂ ಚರ. ಬದುಕಿಗೆ ನಿಯತ್ತಿದ್ರೆ ಜೀವಕ್ಕೆ ತಾಕತ್ತು. ಹೋಗಿ ಬಾ ಶಂಭಯ್ಯ. ಬರ್ತೀವಿ ಗುರುಗಳೇ. ಬಮ್ಮ. ರಾಮಚಂದ್ರಪ್ಪನವರೇ, ಅಣ್ಣ, ಮಾತ್ಗೂ ಅಪ್ಪ ಅಮ್ಮನೇ ದೇವ್ರು, ಬೇರೆ ದೇವ್ರಿಲ್ಲ ಅಂತೀಯಲ್ಲ. ಆ ಅಪ್ಪ ಅಮ್ಮನ ಸಮಾಧಾನಕ್ಕಾದ್ರೂ ನೀನು ಆಶ್ರಮಕ್ಕೆ ಹೋಗ್ಬಿಟ್ಟು ಬರ್ಬಾರ್ದ? ಆ ಜಗದ್ಗುರುಗಳ ಕೈಯಿಂದ ಒಂದ್ ಚಿಟ್ಟಿ ಭಸ್ಮ ತಗೊಂಡ್ ಬರ್ಬಾರ್ದ? ನೀನೇ ಹೇಳಿಲ್ವ ಜವಾನನ ನಡವಳಿಕೆ ಯಜಮಾನನ ಯೋಗ್ಯತೆ ಹೇಳುತ್ತೆ ಅಂತ? ಆ ಜಗದ್ಗುರುಗಳ ಕೈನ ಭಸ್ಮಕ್ಕಿಂತ ತನ್ನ ಬದುಕಿಗೆ ನಿಯತ್ತಾಗಿ ಬಾಳಿದ ನನ್ನ ನಾಯಿ ಬೂದಿಗೆ ಕಿಮ್ಮತ್ ಹೆಚ್ಚು. ಭಸ್ಮ, ಜಗದ್ಗುರುಗಳ ಕೈಯಿಂದ ತಂದ ಭಸ್ಮ. ಜಗದ್ಗುರು, ಎಲ್ಲ ನಿಮ್ಮ ಕರುಣೆಯಪ್ಪ. ನನ್ನ ಮಗನಿಗೆ ಎಂಥ ತಿಳುವಳಿಕೆ ಕೊಟ್ಬಿಟ್ರಿ. ಜೈ ಜಗದ್ಗುರು. ಸರೋಜಾ, ಸರೋಜಾ, ಮಾಮ, ಜಗದ್ಗುರುಗಳ ಅನುಗ್ರಹ ಆಗೋಯ್ತಮ್ಮ. ಇನ್ನು ನಿನ್ನ ಗಂಡ ಬಂದೇನು ಕರ್ಕೊಂಡು ಹೋಗ್ತಾನೆ, ಏನು ಯೋಚನೆ ಮಾಡ್ಬೇಡ. ಇದನ್ನ ತಗೊಂಡೋಗಿ ಅಮ್ಮನ ಕೈ ಕೊಡು. ಸರಿಯಪ್ಪ. ಜೈ ಜಗದ್ಗುರು. ಗುರು, ನನ್ನ ಮಗನಾಗಿ ಹುಟ್ಟಿದ್ದಕ್ಕೆ ಸಾರ್ಥಕ ಆಗೋಯ್ತು ಕಣೋ. ಕಮಲ, ಕಮಲ, ನಮ್ ಗುರು ಜಗದ್ಗುರುಗಳ ಪ್ರಸಾದ ತಂದ್ಬಿಟ್ಟ. ಇನ್ನೇನು ಯೋಚನೆ ಇಲ್ಲ. ಜೈ ಜಗದ್ಗುರು. ಮೈಗೆಲ್ಲ ಲೇಪ ಮಾಡು. ಸರಿಯಪ್ಪ. ದೇವ್ರೆ, ನೀನೇ ನನ್ ಕಾಪಾಡ್ಬೇಕಪ್ಪ.
ಜೈ ಜಗದ್ಗುರು. ಸರೋಜಾ ಅಮ್ಮ. ಕಮಲಾ, ಹುಷಾರಾಗಿದ್ದೀನೆ? ಗುರು ಎಲ್ಲಿ ಅಂತ ಇದಾನೆ. ಗುರು, ನಿಮ್ಮಮ್ಮ ಹುಷಾರಾಗ್ಬಿಟ್ಲಪ್ಪ. ನೋಡ್ತೇನಪ್ಪ ನಮ್ ಗುರುಗಳ ಶಕ್ತಿ. ಇಲ್ಲ ನಿಲ್ಸಪ್ಪ. ಬನ್ನಿ. ಸರೋಜಾ, ಅತ್ತೆ ಮಾವಯ್ಯ. ಸರೋಜಾ, ಇಷ್ಟು ದಿನ ನೀನು ದೂರ ಮಾಡಿದ್ದಕ್ಕೆ ನನಗೆ ಕ್ಷಮಿಸ್ಬೇಕು. ದಾಸಪ್ಪನವ್ರೆ, ನಮ್ಮನ್ನು ಕ್ಷಮಿಸಿ. ಮಗನ್ ಮದುವೆ ಆಗಿ 5 ವರ್ಷಗಳಾದ್ರೂ ಸೊಸೆ ಮನೇಲಿ ತೊಟ್ಟಿಲ್ ಕಟ್ಲಿಲ್ವಲ್ಲ ಅನ್ನೋ ಸಂಕಟಕ್ಕೆ ದುಡುಕಿ ತಪ್ಪು ಮಾಡ್ಬಿಟ್ವಿ. ಈಗ ನಮ್ ಸೊಸೆನ ಮನೆ ಕರ್ಕೊಂಡು ಹೋಗಕ್ ಬಂದಿದ್ದೀವಿ. ಶ್ರೀಕಂಠಯ್ಯನವರೇ, ಮಗನಿಗೆ ಬೇರೆ ಮದುವೆ ಮಾಡ್ಬೇಕು ಅಂತ ಓಡಾಡ್ತಾ ಇದ್ರಿ. ಹೇಳಿ ಅಂದ್ರು, ನನ್ ಮಗಳು ಡೈವರ್ಸ್ ಕೇಳಿದ್ರು. ಈಗ ಇದ್ದಕ್ಕಿದ್ದಾಗೆ ಬಂತು ಸೊಸೆನ್ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾ ಇದ್ದೀರಿ. ನನ್ಗೆ ನಂಬಕ್ಕೆ ಆಗ್ತಾ ಇಲ್ಲ. ನಂಬಿ ಮಾವಯ್ಯ, ಸರೋಜನ್ನ ಮನೆ ಕರ್ಕೊಂಡು ಹೋಗಕ್ಕೆ ನಾವ್ ಈಗ ಬಂದಿರೋದು. ನಿನ್ನೆ ರಾತ್ರಿ ಜಗದ್ಗುರುಗಳು ನನ್ ಕನಸಿನಲ್ಲಿ ಬಂದು ಈ ತಕ್ಷಣ ಹೋಗಿ ಸೊಸೆನ ಮನೆ ಕರ್ಕೊಂಡ್ ಬಾ, ಇಲ್ಲಾಂದ್ರೆ ನಿನ್ ಮನೇನೆ ಸುಟ್ಟು ಬೂದಿ ಆಗೋಗುತ್ತೆ ಅಂತ ಅಪ್ಪಣೆ ಕೊಟ್ಬಿಟ್ರು. ನೋಡ್ದೇನಪ್ಪ, ಜಗದ್ಗುರುಗಳ ಕೈಯಿಂದ ಭಸ್ಮ ತಂದಿದ್ರಿಂದಲೇ ನಮಗ್ ಬಂದ ಗಂಡಾಂತರಗಳೆಲ್ಲ ಪಾರಾಗ್ಬಿಟ್ಟು. ಜಗದ್ಗುರುಗಳ ಅನುಗ್ರಹ ಆಗೋಯ್ತು. ಯಾಕೋ ಯಾಕೋ ನಗ್ತಾ ಇದೀಯಾ? ಜಗದ್ಗುರುಗಳ ಭಸ್ಮದ ಪ್ರಭಾವ ನೋಡ್ದೇನಮ್ಮ, ನೀನು ಹುಷಾರಾಗ್ಬಿಟ್ಟೆ. ಸರೋಜನ್ ಕರ್ಕೊಂಡು ಹೋಗಿ ಭಾವ ಬಂದ್ಬಿಟ್ರು. ಇನ್ನು ನಮ್ಮ ಅಪ್ಪನ ಕಾಲ್ ಬರೋದು ಒಂದೇ ಬಾಕಿ. ನಾನ್ ನಂಬಲೇಬೇಕು. ಇದನ್ನ ನಂಬಲೇಬೇಕು. ನಾಗಣ್ಣವ್ರೆ, ನಾಗಣ್ಣವ್ರೆ,
ಸತ್ಯಂ ವದ ಧರ್ಮಂ ಚರ. ಸತ್ತ ನಾಯಿ ಬೂದಿನ ಈ ಆಶ್ರಮದ ಪವಿತ್ರ ಭಸ್ಮ ಅಂತ ಹಂಚಿದ ಪಾಪಿ. ಗುಂಡ್ರು ಗುಂಪು ಕಟ್ಟಿ ಸನ್ಯಾಸಿ ವೇಷ ಹಾಕೊಂಡು ಕೊಲೆ ಸುಲ್ಗೆ ಮಾಡ್ತಿರೋ ನೀನು ಪಾಪಿ. ಏಯ್! ಈಗ ನನ್ನ ಮುಂದೆ ಚಿತ್ರಹಿಂಸೆ ಅನುಭವಿಸ್ತಿರುವ ನೀನು ಪಾಪಿ. ಸುಖದ ಸುಪ್ಪತ್ತಿಗೆ ಈ ಪೀಠದಲ್ಲಿ ಹೊರಗಿ ಓಲಾಡುತ್ತಿರುವ ನಾನು ಪುಣ್ಯವಂತ. ನೀನು ಹೆಸರು ಮಾತ್ರದ ಗುರು. ನಾನು ಅಧಿಕಾರದ ಗೋತ್ರವನ್ನೇ ಹಿಡಿದಿರುವ ಜಗದ್ಗುರು. ನೀನು ಸಾಧಾರಣ ಟ್ಯಾಕ್ಸಿ ಡ್ರೈವರ್, ನಾನು ಪ್ರತ್ಯಕ್ಷ ದೇವರು. ಈ ಗುರುವಿಗೆ ಅಪಚಾರ ಮಾಡಿದವರಿಗೆ ಈ ನನ್ನ ಲೋಕದಲ್ಲಿ ತಕ್ಕ ಉಪಚಾರ ಮಾಡಲೇಬೇಕು. ಛಾನ್. ಈ ನಾಯಿ ನೆಡ್ಕೊಂಡು ಹೋಗಿ ಬೀದಿಲ್ ಬಿಸಾಕಿ. ನಿಲ್ಲಿ ಗುರುಗಳೇ, ನಾನು ನಾಗಣ್ಣನ ಕೊಲೆ ಮಾಡಿರೋದು ಇವನಿಗೆ ಗೊತ್ತು. ನಾನು ಅವನ್ನ ನೇರವಾಗಿ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾನೆ, ನನ್ನ ಕೊಲೆಗಾರ ಅಂತ ಹೇಳ್ತಾನೆ. ಕೊಲೆ ಮಾಡ್ತಿದ್ ನೀವು ಅಂತ ಗೊತ್ತಾಗುತ್ತೆ. ಗೊತ್ತಾಗ್ಲಿ ಬಿಡು ಚಾನ್, ನಂಬೋರ್ ಯಾರು? ಸತ್ಯಂ ವದ ಧರ್ಮಂ ಚರ. ಈ ಮಹಾನಗರದ ಜನತೆ, ಅವರನ್ನು ರಕ್ಷಿಸುವ ಪೊಲೀಸರು, ರಾಜಕೀಯ ಮುಖಂಡರು, ಮಂತ್ರಿ ಮಾನ್ಯರು, ಇವರೆಲ್ಲ ನಾನು ಕೊಡುವ ಬೂದಿಗಾಗಿ ಸಾಲುಗಟ್ಟಿ ನಿಂತಿರುವ ಸಾಮಾನ್ಯ ಮನುಷ್ಯರು. ನಾನು ಕಟ್ಟಿರೋ ಭಕ್ತರ ಸಂತೆ ಮಧ್ಯೆ ಇವನೊಬ್ಬ ಸತ್ಯ ನೋಡಿದ್ರೆ ಯಾರು ನಂಬ್ತಾರೆ? ಹುಚ್ಚು ನಾಯಿ ಅಂತಾರೆ, ಬೆನ್ನಹಟ್ಟಿ ಕಲ್ಲು ಹೊಡೆದು ಕೊಂದು ಹಾಕ್ತಾರೆ. ಪಾಪ. ಹೇಳ್ಕೊಂಡು ಹೋಗಿ. ಸತ್ಯಂ ವದ ಧರ್ಮಂ ಚರ. ಇದು ಜೀವನ ಭವಸಾಗರ. ಸಾಗರ ದಾಟಬೇಕಾದ್ರೆ ದೋಣಿ ಬೇಕು, ದೋಣಿ ನಡೆಸಬೇಕಾದ್ರೆ ಚುಕ್ಕಾಣಿ ಬೇಕು. ದೋಣಿಯೇ ಇಲ್ಲದೆ ಬರೀ ಚುಕ್ಕಾಣಿ ಹಿಡಿದು ಸಾಗರದಲ್ಲಿ ಧುಮುಕಿದ್ರೆ ದಡ ಸೇರಕ್ ಸಾಧ್ಯತೆ ಖಂಡಿತ ಇಲ್ಲ. ಉಪ್ಪು ನೀರು ಕುಡಿದು ಸಾಯೋದೇ ಗತಿ. ಆದ್ರಿಂದ ದೇವರಿದ್ದಾನೆ ಎಂಬ ಚುಕ್ಕಾಣಿ ಹಿಡಿದು ಗುರುಭಕ್ತಿ ಎಂಬ ದೋಣಿಲಿ ಕೂತ್ರೆ ಪ್ರತಿಯೊಂದು ಚೈತನ್ಯವೂ ದಡ ಸೇರಬಹುದು, ಮುಕ್ತಿ ಪಡಿಬಹುದು. ಸಾವಧಾನ, ಸಾವಧಾನ. ಸನ್ಯಾಸಿ ವೇಷದ ಸೀಳ್ನಾಯಿ, ಈ ಗುಂಡ ನನ್ನ ಮಕ್ಕಳು ನನ್ನ ಮನೆಗೆ ಯಾಕೆ ಕಳಿಸ್ತೆ? ಶಾಂತಿಯಾಗಿರಿ. ಸತ್ಯಂ ವದ ಧರ್ಮಂ ಚರ. 1000 ಜನ ಗುರುಭಕ್ತರ ಮಧ್ಯೆ ಒಬ್ಬ ಗುರುದ್ರೋಹಿ ಇರಬಹುದು. 1000 ಜನರು ಗುರು ಸುಧಾಮೃತ ಪಾನ ಮಾಡುತ್ತಿರುವಾಗ ಒಬ್ಬ ಪಾಪಿ ಅದರಲ್ಲಿ ವಿಷ ಬೆರೆಸೋದಕ್ಕೆ ಪ್ರಯತ್ನ ಮಾಡಬಹುದು. ಬಾಯಲ್ಲಿ ಸತ್ಯಂ ವದ ಧರ್ಮಂ ಚರ. ಮಾಡೋದು ಸತ್ಯದ ವದೆ, ನಡೆಯೋದು ಅಧರ್ಮದ ಆದಿಲಿ. ನಿನ್ನ ಉಪದೇಶ ನನಗೆ ಬೇಕಾಗಿಲ್ಲ. ನನ್ ತಂದೆ ತಾಯಿ ತಂಗಿ ನನಗೆ ಒಪ್ಪಿಸ್ತಿಲ್ಲ ಅಂದ್ರೆ ಅವತ್ತು ನನ್ನ ಕೈ ಸುಟ್ಟ ಹಾಗೆ ಇವತ್ತು ನಾನು ನಿನ್ನ ಮೈ ಸುಡಬೇಕಾಗುತ್ತೆ. ಉದ್ವೇಗ ಬೇಡ. ನಿನ್ನ ತಂದೆ ತಾಯಿ ತಂಗಿ ನನ್ನ ಪರಮಾಪ್ತ ಭಕ್ತರು, ಗುರು ಮಹಿಮೆಯ ಆಳ ತಿಳಿದವರು. ನನ್ನ ಸಾಮ್ರಾಜ್ಯದಲ್ಲಿ ಆನಂದವಾಗಿದ್ದಾರೆ. ಅವರ ದರ್ಶನ ಪಡೆದ ಮೇಲಾದರೂ ನಿನಗೆ ಸದ್ಬುದ್ಧಿ ಬರಬಹುದು. ಶಂಕರಾನಂದ, ಲಿಂಗಾನಂದ. ನಮ್ಮ ಜಗದ್ಗುರುಗಳು ಒಳ್ಳೆತನಕ್ಕೆ ನೀನಿವತ್ತು ಬದುಕೊಂಡೆ. ಬನ್ನಿ.
ಆಶ್ಚರ್ಯ ಆಗ್ತಿದೆ ಅಲ್ಲ? ಇದೊಂದು ಚಕ್ರವ್ಯೂಹ. ನೀನು ನಿನ್ ತಂದೆ ತಾಯಿಗಳನ್ನ ನೋಡ್ಬೇಕಲ್ಲ, ಅದಕ್ ಮುಂಚೆ ನಮ್ಮವನ್ನ ಶಿಕ್ಷಿಸಿದ ಈ ಕಬಳದ ಕೈಗಳಿಗೆ ಕಂಕಣ ತೋರಿಸೋದು ನಮಗೇ ಉತ್ತಮ. ನೋಡಿದ್ಯಾ, ಹಶೀಶ್, ಅಫೀಮ್, ಗಾಂಜಾ ಇವುಗಳೆಲ್ಲ ನೇರವಾಗಿ ವಿದೇಶಕ್ಕೆ ಸಾಗ್ತಾ ಇದೆ. ಅಲ್ದ ಬಂದಂತ ಚಿನ್ನ ನಾಣ್ಯಗಳು ನಮ್ಮ ಆಶ್ರಮದ ಆಸ್ತಿ ಆಗ್ತಾ ಇದೆ. ನಿನ್ನ ಬರೀ ಕಪಟ ಸನ್ಯಾಸಿ ಅನ್ಕೊಂಡಿದ್ದೆ, ಆದ್ರೆ ಸ್ಮಗ್ಲರ್ ಕೂಡ ಅಂತ ಈಗ ಗೊತ್ತಾಯ್ತು. ಅಷ್ಟೇ ಅಲ್ಲ, ಬಾ ಇಲ್ಲಿ ನೋಡಿ. ದೇಶದ್ರೋಹಿ, ನಿನ್ನ ಜಗದ್ಗುರು ದೇವರು ಅಂತ ಪೂಜೆ ಮಾಡ್ತಿರೋ ಜನವೇ ಪಬ್ಲಿಕ್ ಸರ್ಕಲ್ ಅಲ್ಲಿ ಒಂದಲ್ಲ ಒಂದಿನ ಜೀವ ಸಹಿತ ಸುಡ್ತಾರೆ. ಜ್ಞಾಪಕ ಇಟ್ಕೋ. ಸತ್ಯಂ ವದ ಧರ್ಮಂ ಚರ. ಹಾಗೆ ಸುಡೋ ಕಾಲಕ್ಕೆ ನನ್ನೊಬ್ಬನೇ ಸುಡೋಕ್ ಸಾಧ್ಯವಿಲ್ಲ. ನೋಡು, ಈ ಸಡಿಲಾಪುರದ ಆಡಳಿತದ ಸೂತ್ರನ ತಮ್ಮ ಕೈಯಲ್ಲಿ ಹಿಡಿದಿರೋ ಇವರುಗಳು ನನ್ನ ಆಶ್ರಮದ ತೊಲೆಕಂಬಗಳು. ನನ್ನನ್ನು ಸುಡೋಕ್ ಮುಂಚೆ ನೀನ್ ಇವರುಗಳನ್ನು ಸುಡೋಕ್ ಸಾಧ್ಯವೇ? ನನ್ನ ಪಾದಗಳಲ್ಲಿ ನಂಬಿಕೆ ಇಟ್ಟ ಈ ಜನ ಎಷ್ಟೊಂದು ಸುಖ ಸಂತೋಷದಿಂದ ಇದ್ದಾರೆ ನೋಡಿದ್ಯಾ? ನೀನು ಪೌರುಷವಂತ. ನಿನ್ನ ಸಾಹಸದ ಬಗ್ಗೆ ನನಗೆ ಮೆಚ್ಚುಗೆ ಇದೆ. ನಿನ್ನ ಎದುಗಾರಿಕೆ ಬಗ್ಗೆ ನನಗೆ ಅಪಾರ ಗೌರವ. ಜಾನ್ ನನ್ನ ಒಂದು ತೋಳು. ಇನ್ನೊಂದು ತೋಳಾಗಿ ಈ ಜಗದ್ಗುರುವಿನ ಭುಜಬಲ ನೀನು ಹೆಚ್ಚಿಸೋದಾದ್ರೆ ಇಲ್ಲಿಯ ಸುಖ ಸಂಪತ್ತು ಎಲ್ಲದಕ್ಕೂ ನೀನು ಪಾಲ್ದಾರನಾಗ್ತೀಯ. ಛೀ, ನಿನ್ನಂತ ಒಬ್ಬ ದೇಶದ್ರೋಹಿ ಕಾವಿ ಧರಿಸಿದ್ರೆ ಈ ನೆರಸತ್ತ ನಾಡಿನಲ್ಲಿ ಏನೆಲ್ಲ ಸಾಧಿಸಬಹುದು ಅಂತ ಈಗ ನನ್ನ ಕಣ್ಣು ಕಾಣಿಸ್ತಾ ಇದೆ. ನಾನ್ ನಿನ್ ದಾರಿ ಹಿಡಿಯೋದಿರ್ಲಿ, ನಿನ್ನಂತ ದಾರಿ ತೋರ್ಸೋ ಕೈಮರ ನಾನು ಕಾಲ ಕೆರ ಹಾಕ್ತೀನಿ ಅಂದ್ರೆ ಒಪ್ಪ ಗಂಡಲ್ಲ. ಏಯ್, ನಾನ್ ನಮ್ಮಪ್ಪನ ಹುಟ್ಟಿದ ಮಗ ಕಣೋ. ನಿನ್ ಜಾನ್ ಹಾಗೆ ಇಬ್ಬಂದಿ ಗುಡ್ತವನಲ್ಲ. ಬಾ ನನ್ ಜೊತೆ. ನಿಮ್ಮ ಅಪ್ಪನ ಸ್ಥಿತಿ ಅಲ್ಲಿ ನೋಡು. ಅಪ್ಪ ಅಪ್ಪ ಅಪ್ಪ, ನಾನಪ್ಪ ಗುರು. ಗುರು ಗುರು, ಅದನ್ನು ಕ್ಷಮಿಸಪ್ಪ. ಅಪ್ಪ, ಈಗ ನನಗೇನೋ ದೇವಾಯ್ತು. ನೀನ್ ನಿಮ್ಮ ಅಪ್ಪನ ಬಲಿ ತಗೊಂಡ್ರು ಪರವಾಗಿಲ್ಲ. ಪಾಪದಿಂದಲೇ ಬದುಕ್ತಿರೋ ನರಕದ ನಾಯನ ಬದುಕೋದಕ್ಕೆ ಬಿಡ್ಬೇಡ. ಬಾಯಿ ತುಂಬಾ ಜೇನು, ಇದೆ ತುಂಬಾ ವಿಷ. ಈ ಕಪಟ ಸನ್ಯಾಸಿಗೆ ತಕ್ಕ ಶಿಕ್ಷೆ ಆಗ್ಲೇಬೇಕು. ಭಕ್ತ, ಕೆಲವರು ಪಾಪ ಮಾಡೇ ಬದುಕ್ತಾರೆ, ಕೆಲವರು ಒಳ್ಳೇದ್ ಮಾಡೇ ಕೆಡ್ತಾರೆ. ಅದೇ ಬದುಕಿನ ವಿಚಿತ್ರ. ಸಾಯೋದಕ್ಕೆ ಮುಂಚೆ ನೆನಪಲ್ಲಿಟ್ಕೊ, ಅಧಿಕಾರ, ವರ್ಚಸ್ಸು, ಹಣ ಇವು ಮೂರು ಮಾತಾಡೋವಾಗ ಸತ್ಯದ ನಾಲ್ಗೆ ಒಣಗಿ ಹೋಗತ್ತೆ. ಚಂಡಾಲ, ನೀನು ಬರ್ದಿಟ್ಕೋ. ಬದುಕ್ನಲ್ಲಿ ಎತ್ತಿರೋ ಒಬ್ಬ ಗಂಡು ಸಿಡಿದು ಸಡ್ಡಿ ಹೊಡೆದು ನಿಂತ್ರೆ ನಿನ್ನ ಅಧಿಕಾರ, ವರ್ಚಸ್ಸು, ಹಣ ಇವುಗಳ ಬಾಯಿನ ಕಟ್ಟೆ ಕಟ್ತಾನೆ. ಜಗತ್ ನಂಬಿರೋ ಈ ಸತ್ಯದ ನಾಲ್ಗಳ ಜೀವ ತುಂಬುತ್ತಾನೆ. ಈ ಜಗತ್ತು ಒಂದು ಸಂತೆ. ಕೆಲವರಿಗೆ ಲಾಭ ಗಿಟ್ಟತ್ತೆ, ಕೆಲವರಿಗೆ ಗಿಟ್ಟಲ್ಲ. ಲಾಭ ಮಾಡಿ ಬದುಕೋರನ್ ಕಂಡು ನಷ್ಟ ಮಾಡ್ಕೊಂಡು ಅವ್ನು ಬಾಯ್ ಪಡ್ಕೊಂಡ್ರೆ ಅವನಿಗೆ ತುಟಿ ಹೊಡ್ಕೊಂಡಷ್ಟೇ ಲಾಭ. ನಿನ್ನ ತಾಯಿ ತಂಗಿ ಎಷ್ಟು ಆನಂದವಾಗಿದ್ದಾರೆ ಅಲ್ಲಿ ನೋಡು. ಜಗದ್ಗುರು ಜೈ ಜೈ ಸದ್ಗುರು ಜೈ, 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 ಜಗದ್ಗುರು ಜೈ ಜೈ ಸದ್ಗುರು ಜೈ.
ನಾನಿಟ್ಟ ಅಂಜನದ ಪ್ರಭಾವ. ಪಾಪ ನಿಮ್ಮಪ್ಪನ ಇಲ್ಲಿ ಚಿತ್ರವಧೆ ಮಾಡ್ತಿದ್ರು ಅದವ್ರಿಗೆ ಗೊತ್ತಾಗಲ್ಲ. ನಿನ್ನ ಈ ನನ್ನ ಸಾಮ್ರಾಜ್ಯದಲ್ಲಿ ನೀ ನನ್ನ ಮೈ ಮುಟ್ಟಿದ್ರೆ ಆಪತ್ತು ನಿನಗೆ ಮಾತ್ರ ಅಲ್ಲ, ನಿಮ್ಮವ್ರಿಗೆಲ್ಲ ಆಪತ್ತು. ಗುರು, ಈ ಗೋಮುಖ ವ್ಯಾಕರಣ ಬಿಡಬೇಡ, ಈ ನೀಚನ ಮುಗಿಸ್ಬಿಡು. ಗುರು, ಈ ಪಾಪಿ ಬಿಡಬೇಡ, ಬಿಡಬೇಡ. ಇನ್ ಒಂದೇ ನಿಮಿಷ ನಿಮ್ಮಪ್ಪ ಚಿತೆಯಿಂದ ಎದ್ದು ಬರ್ತಾನೆ. ನಾಳೆ 11 ಗಂಟೆಗೆ ಸರಿಯಾಗಿ ಪೊಲೀಸರು ಜಾನ್ನ ಕೋರ್ಟಲ್ಲಿ ಹಾಜರು ಮಾಡ್ತಾರೆ. ಅಲ್ಲಿ ನೀ ಹೇಳ್ಬೇಕಾದಿಷ್ಟೇ, ಜಾನ್ ಯಾರೋ ನಂಗೆ ಗೊತ್ತಿಲ್ಲ, ನಾಗಣ್ಣನ ಕೊಲೆಗೂ ಜಾನ್ಗೂ ಯಾವ ಸಂಬಂಧನೂ ಇಲ್ಲ. ಇದೆಲ್ಲ ಹಣದಾಸೆ ತೋರಿಸಿ ಪೊಲೀಸರು ಹೀಗೆ ಹೇಳು ಅಂತ ಹೇಳ್ಕೊಟ್ಟೆ ಕಟ್ಟು ಕಥೆ ಅಂತ. ನಿಜ ಹೇಳ್ಬೇಕಾದ್ರೆ ನಾಲ್ಗೆ ಇದ್ರೆ ಸಾಕು, ಸುಳ್ಳು ಹೇಳಿ ನಂಬಿಸ್ಬೇಕಾದ್ರೆ ಬುದ್ಧಿಶಕ್ತಿ ಉಪಯೋಗಿಸ್ಬೇಕು. ಎಚ್ಚರಿಕೆ, ನಾಳೆ ಜಾನ್ ಬಿಡುಗಡೆ ಆಗ್ಲೇಬೇಕು. ಇದ್ದಿದ್ರೆ ನಿಮ್ಮಪ್ಪನಿಗಾದ ಗತಿ ನಿನ್ ತಾಯಿ ತಂಗಿಗೂ ಆಗತ್ತೆ. ಶಂಭಯ್ಯ, ಶಂಭಯ್ಯ, ಚೀಫ್ ಮಿನಿಸ್ಟರ್ ಆಗೋ ಆಸೆಗೆ ಹೆತ್ತ ಮಗಳನ್ನೇ ತಲೆ ಹಿಡಿಯುವಂತ ನೀಚನಲ್ಲ ಈ ಶಂಭಯ್ಯ. ಎಷ್ಟೇ ಆಸೆ ಬುರುಕನಾದ್ರೂ ನನಗೂ ಕರುಳಿದೆ ಕಣೋ, ಕರುಳು. ನನ್ನ ಪಾಪದ ಬದುಕಿಗೆ ನೀ ಶ್ರೀ ಹಾಡ್ದೆ, ನಿನ್ನ ಪಾಪದ ಬದುಕಿಗೆ ನಾನು ಇತಿಶ್ರೀ ಹಾಕ್ತೀನಿ. ನಿನಗೆ ಡೌಟೇ ಬೇಡ. ಗುರುಗಳೇ, ಆಶ್ರಮದೊಳಗಡೆ ಪೊಲೀಸ್ನವ್ರು ನುಗ್ಬಿಟ್ಟವ್ರೆ. ಸಕಲಾನಂದ, ನಿಂಗೇನಂದ? ಪೊಲೀಸ್ನವ್ರು ನಿರ್ಮಾಣಿಗಳು ಬರ್ದ ನೋಡ್ಕೊಳ್ಳಿ. ಬನ್ನಿ ಬನ್ನಿ. ಸ್ವಾಮೀಜಿ, ಆಶ್ರಮ ಸುತ್ತ ಪೊಲೀಸ್ ಇರ್ತಾರಂತೆ, ಇಲ್ಲಿಂದ ತಪ್ಪಿಸ್ಕೊಳಕ್ಕೆ ದಾರಿ ತೋರಿಸ್ರಿ. ತಪ್ಪಿಸ್ಕೊಳಕ್ ದಾರಿ ತೋರಿಸ್ಬೇಕು? ಹಾ, ತೋರಿಸ್ತೀನಿ. ಸ್ವಾಮೀಜಿ, ಆ ಗುರು ಹೇಗಾದ್ರೂ ಮಾಡಿ ಮುಗಿಸ್ಬಿಡಿ.
ಗುರು ಟೀಚಮ್ಮ ಅಮ್ಮ ನೋಡ್ಕೊ. ನಮ್ಮವರೆಲ್ಲ ಆಶ್ರಮದ ಸುತ್ತ ಆವರಿಸಿಕೊಂಡಿದ್ದಾರೆ. ಫೈರಿಂಗ್ ನಿಲ್ಲಿಸಿ ಸರೆಂಡರ್ ಆಗಿ. ಮನುಷ್ಯ ಮನುಷ್ಯನಿಗೆ ಒಳ್ಳೇದು ಮಾಡಿದ್ರೆ ದೇವರಾಗ್ತಾನೆ. ನಿನ್ ಹಾಗೆ ದ್ರೋಹ ಬಗೆದ್ರೆ ದೆವ್ವ ಆಗ್ತಾನೆ. ಆ ದೆವ್ವಕ್ಕೂ ಕೊನೆಗಾಲ ಇದೆ. ನೀನು ಕೊಡ್ತಿದ್ ಪಾಪದ ಬೂದಿ ಅಲ್ಲ, ಸತ್ತ ನಾಯಿ ಬೂದಿ. ತಗೋ. ಹ ಮುಂದಿನ ಜನ್ಮದಲ್ಲಾದ್ರೂ ನಿನಗೆ ನಿಯತ್ತಿರ್ಲಿ. ಇಂಥ ದೇಶದ್ರೋಹಿನ ಜೀವಿಸೇತ ಉಳಿಸಬಾರ್ದು. ಕಾನೂನು ಕೈಗೆ ತಗೊಳ್ಳೋದು ಅಪರಾಧ. ಅದಕ್ಕೆ ಅಂತ ನಾವಿದ್ದೀವಿ. ಪವನ್ನಿಂದ ರಿಲೀಸ್ ಮಾಡಿ ಅವನ್ನ. ಎಸ್ ಸರ್. ಅರೆಸ್ಟ್ ಹಿಮ್. ಎಸ್ ಸರ್. ಗುರು, ಒಬ್ಬ ದೇಶದ್ರೋಹಿ ಕಾವಿ ಮುಸುಕಿನಲ್ಲಿ ಎಷ್ಟೊಂದು ಅನಾಹುತ ಮಾಡಬಲ್ಲ ಅನ್ನೋದನ್ನ ಈ ಜಗತ್ತಿಗೆ ತೋರಿಸ್ಕೊಟ್ಟೆ. ಕಾವಿ ಹುಟ್ಟವರೆಲ್ಲ ಜಗದ್ಗುರುಗಳಲ್ಲ ಅನ್ನೋದನ್ನ ನೀನು ನಿರೂಪಿಸ್ಬಿಟ್ಟೆ. ಎಳ್ಕೊಂಡೋಗ್ಯ ಅವನ್ನ.